ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಹತ್ಯೆಯನ್ನ ಖಂಡಿಸಿ ಬಸವ ಕಲ್ಯಾಣದಲ್ಲಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಹೀಗೆ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಒಬ್ಬ ಯುವಕನನ್ನ, ಅದು ವಿಶೇಷವಾಗಿ ಹಿಂದೂ ಯುವಕನನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿ ಅವನಿಗೆ ಕಾಲು ಮೇಲಿ ಮಾಡಿ ನೇಣು ಹಾಕಿ ಮತ್ತೆ ಸುಟ್ಟಿರುವಂತದ್ದು ಸಂಗತಿ ನೋಡಿದ್ರೆ ನಮ್ಮೆಲ್ಲರಿಗೂ ಕೂಡ ಬೆಂಕಿ ಇಟ್ಟಂಗ ಆಗುತ್ತದೆ. ಯಾಕಂತ ಕೇಳಿದ್ರೆ ಭಾರತ ದೇಶ ಅಂದ್ರೆ ಶಾಂತಿಯ ದೇಶ ಅಂತ ಅನ್ಕೊಂಡಿದ್ದಾರೆ. ಒಂದು ಸಲ ಶಾಂತಿನೇ ಇರ್ತದೆ, ಒಂದು ಸಲ ಗಣಾಚಾರನು ಕೂಡ ಸ್ವೀಕಾರ ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಆ ಬಾಂಗ್ಲಾದೇಶಕ್ಕೆ ನಾವು ಕೊಡುವುದರ ಮೂಲಕವಾಗಿ ಇವತ್ತ ಭಾರತ ದೇಶ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೇವೆ, ಈ ಶಾಂತಿಯನ್ನ ಕದಡುವಂತ ಕೆಲಸವನ್ನ ಆ ಬಾಂಗ್ಲಾದೇಶ ಮಾಡ್ತಾ ಇದೆ. ಹೀಗಾಗಿ ಬಾಂಗ್ಲಾದೇಶ 1971ರಲ್ಲಿ ನಮ್ಮ ವೀರ ಯೋಧರು ಹೊಸ ಪ್ರಾಣವನ್ನ ತ್ಯಾಗವನ್ನ ಮಾಡಿ ಬಲಿದಾನವನ್ನ ಆಗಿ ಇವತ್ತು ಆ ದೇಶ ಒಂದು ಪ್ರತ್ಯೇಕವಾಗಿರುವಂತ ದೇಶ ಆಗಿರ್ಬೋದು. ಆದ್ರೆ ನಾವು ಕೊಟ್ಟಿರುವಂತ ಭಿಕ್ಷೆ ಹೊರತು ಮತ್ತೊಂದಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸ್ತಾ, ಇವತ್ತು ನಾನು ಭಾರತ ಸರ್ಕಾರ, ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ. ಯಾವ ವ್ಯಕ್ತಿ ಈ ಕೃತ್ಯಕ್ಕೆ ಒಂದು ಪಾತ್ರವನ್ನ ಮಾಡಿದಾನೆ, ಬಹುಶಃ ಯಾವ ವ್ಯಕ್ತಿ ಈ ದುಸ್ಸಾಹಸಕ್ಕೆ ಮುಂದಾಗಿದ್ದಾನೆ, ಆ ವ್ಯಕ್ತಿಯನ್ನ ಸೆರೆ ಹಿಡಿದು ಅವನಿಗೆ ದಂಡ ಶಿಕ್ಷೆಯನ್ನ ಕೊಡಬೇಕು ಅಂತ ನಾನು ಕೂಡ ಕೇಂದ್ರ ಮುಖಾಂತರವಾಗಿ ಆ ದೇಶಕ್ಕೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ವಂದೇ. ಧಿಕ್ಕಾರ 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 ಧಿಕ್ಕಾರ.